ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ಈ ವಿಡಿಯೋದಲ್ಲಿ ಮನೆಯಿಂದಲೇ ಮಾಡುವಂತಹ ಮೊಬೈಲಲ್ಲಿ ಮಾಡುವಂತಹ ಮೀಶೋ ಕೆಲಸದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ನನಗೆ ತುಂಬಾ ಜನ ಕೇಳ್ತಾ ಇದ್ರಿ ಮೊಬೈಲಲ್ಲೇ ಮಾಡುವಂತ ಏನಾದರೂ ಕೆಲಸ ಇದ್ರೆ ತಿಳಿಸಿ ಅಂತ. ಸೊ ಇದು ಮೊಬೈಲಲ್ಲೇ ಮಾಡುವಂಥದ್ದು. ಖಾಲಿ ನಿಮ್ಮ ಹತ್ರ ಮೊಬೈಲ್ ಇದ್ದು ಇಂಟರ್ನೆಟ್ ಇದ್ರೆ ಸಾಕು, ಈ ಕೆಲಸವನ್ನ ನೀವು ಮಾಡ್ಬೋದು. ಆಯ್ತಾ? ಮೀಶೋ ನಿಮ್ಗೆ ಗೊತ್ತಲ್ವಾ, ಮೀಶೋ ಆಪ್ ಅಲ್ಲಿ ಕೆಲಸ. ಓಕೆ, ಇದನ್ನ ಮೀಶೋ ಕ್ರಿಯೇಟರ್ ಪ್ರೋಗ್ರಾಮ್ ಅಂತಾನೂ ಹೇಳ್ತಾರೆ, ಇಲ್ಲ ಮೀಶೋ ಅಫಿಲಿಯೇಟ್ ಪ್ರೋಗ್ರಾಮ್ ಅಂತ ಕೂಡ ಹೇಳ್ತಾರೆ. ಓಕೆ, ಸೊ ಫಸ್ಟಿಗೆ ಹೇಳ್ತೀನಿ, ನಾನು ಜೂನಿಗೆ ಜಾಯ್ನ್ ಆದೆ ಈ ಒಂದು ಪ್ರೋಗ್ರಾಮಿಗೆ. ಫಸ್ಟ್ ನಾನು ಹಣ ಮಾಡಬೇಕು, ಅದಾದ್ಮೇಲೆ ನಿಮ್ಗೆ ಹೇಳ್ಬೇಕು. ಎಂತಕ್ಕಂತ ನಂಗೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ, ನಂಗೆ ಎನಿ ಇದರಲ್ಲಿ ಮೋಸ ಆಗ್ಬಿಟ್ರೆ ಮತ್ತೆ ನಾನು ವಿಡಿಯೋ ಮಾಡಿದ್ದೆ, ಸೊ ನಿಮ್ಗೆ ಕೂಡ ಅದೇ ಮೋಸ ಆಗ್ಬಿಟ್ರೆ ಸೊ ಅದು ವೇಸ್ಟ್ ಅಲ್ವಾ. ಅದಕ್ಕೆ ನಾನು ಫಸ್ಟ್ ಜೂನಿಗೆ ಜಾಯ್ನ್ ಆದೆ. ನಂಗೆ ಐ ಥಿಂಕ್ ಜುಲೈಯಲ್ಲಿ ನಂಗೆ ಹಣ ಸಿಕ್ತು. ಹಣ ಅಂತ ಹೇಳ್ಬೋದಾ, ಕಮಿಷನ್ ಅಂತ ಹೇಳ್ಬೋದು. ಕಮಿಷನ್ ಸಿಕ್ತು. ಆಯ್ತಾ? ಸೊ ನಾನು ಅನ್ಕೊಂಡೆ ಆಗಸ್ಟ್ ಅಲ್ಲಿ ವಿಡಿಯೋ ಮಾಡೋಣ, ಒಂದ್ಸಲ ಎಲ್ಲ ಹಣ ಬರ್ಲಿ, ಅದಾದ್ಮೇಲೆ ವಿಡಿಯೋ ಮಾಡೋಣ ಅಂತ ನಾನು ಆಗಸ್ಟ್ ಅಲ್ಲಿ ಮಾಡ್ತಾ ಇದ್ದೀನಿ ವಿಡಿಯೋ. ಓಕೆನಾ? ಸೊ ತುಂಬಾ ಚಂದ ಹಣ ಮಾಡ್ಬೋದು ಗೈಸ್, ತುಂಬಾನೇ ಚೆನ್ನಾಗಿ ದುಡಿಬಹುದು ಇದರಲ್ಲಿ. ಹೌಸ್ ವೈಫ್ಸ್ ಆಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು, ಇಲ್ಲ ರಿಟೈರ್ಡ್ ಆಗಿರ್ಬೋದು, ನೀವೆಲ್ಲರೂ ಕೆಲಸವನ್ನ ಮಾಡ್ಬೋದು. ಆಯ್ತಾ? ಮತ್ತೆ ನಂದು ಮೇನ್ ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ ತುಂಬಾ ಚಿಕ್ಕ ಹುಡುಗರು ಇರ್ತಾರೆ. ಆಯ್ತಾ? ಒಂದು 15, 16, 17 ಆ ಏಜ್ ಅವರು ಇರ್ತಾರೆ. ಆಯ್ತಾ? ಸೊ ನೀವ್ ಎಂತ ಮಾಡ್ಬೇಕಂತಂದ್ರೆ, ಇಲ್ಲಿ ಮಿನಿಮಮ್ 18 ವರ್ಷ ಆಗಿರ್ಬೇಕು ಈ ಇದಕ್ಕೆ ಜಾಯ್ನ್ ಆಗ್ಬೇಕಂತ ಹೇಳಿದ್ರೆ. ನೀವೇನ್ ಮಾಡಿ ಅಂತ ಹೇಳಿದ್ರೆ, ನಿಮ್ಮ ಅಮ್ಮಂದು ಇಲ್ಲ ಅಕ್ಕ ಅಣ್ಣ ಯಾರಾದ್ರೂ ಇದ್ದೇ ಇರ್ತಾರೆ ನಿಮ್ಗೆ, ಇಲ್ಲ ಅಪ್ಪ ಅಮ್ಮ ಯಾರಾದ್ರೂ ಇರ್ತಾರೆ. ಓಕೆ, ಅವರ ನೇಮಲ್ಲಿ ಮಾಡಿ, ಅವರ ನೇಮಲ್ಲಿ ಅಕೌಂಟ್ ಡೀಟೇಲ್ಸ್ ಎಲ್ಲ ಕೊಟ್ಟು ವೆರಿಫೈ ಮಾಡ್ಕೋಬಹುದು. ಅಂತ ಹೇಳಿದ್ರೆ ಬ್ಯಾಂಕ್ ಅಕೌಂಟ್ ಅವರದ್ದು ಡೀಟೇಲ್ಸ್ ಕೊಟ್ಟು, ಪ್ಯಾನ್ ಕಾರ್ಡ್ ಅವರದ್ದೇ ಕೊಟ್ಟು ವೆರಿಫೈ ಮಾಡ್ಕೊಂಡು ನೀವು ಕೂಡ ಇಲ್ಲಿ ಕೆಲಸ ಮಾಡಬಹುದು. ಆಯ್ತಾ? ಸೊ ವರಿ ಆಗ್ಬೇಡಿ, ಎಲ್ಲರೂ ಈ ಕೆಲಸವನ್ನ ಮಾಡಬಹುದು, ತುಂಬಾ ಚಂದ ಸಂಪಾದನೆ ಮಾಡಬಹುದು. ಆಯ್ತಾ? ಇವಾಗ ನೀವು ಹೊಸಬ್ರು ಮೀಶೋ ಕ್ರಿಯೇಟರ್ ಪ್ರೋಗ್ರಾಮ್ ಜಾಯಿನ್ ಆಗ್ಬೇಕು ಅಂತ ಹೇಳಿದ್ರೆ, ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ. ಒಂದು ವಿಡಿಯೋ ಚಂದ ಓಡ್ತು, ನಿಮ್ದು 1 ಮಿಲಿಯನ್ ವ್ಯೂಸ್ ಬಂತ ಅಂತ ಹೇಳಿದ್ರೆ, ಆ ಒಂದು ವಿಡಿಯೋದಿಂದ ನಿಮ್ಗೆ 10ರಿಂದ 15 ಸಾವಿರ ಮಾಡ್ಬೋದು. ಒಂದೇ ಒಂದು ವಿಡಿಯೋದಿಂದ. ನಾನು 10 ವಿಡಿಯೋ ಹೇಳ್ತಾ ಇಲ್ಲ. ಆಯ್ತಾ? ಒಂದೇ ಒಂದು ವಿಡಿಯೋದಿಂದ 10ರಿಂದ 15 ಸಾವಿರ ಮಾಡ್ಬೋದು. ಮಿಲಿಯನ್ಸ್ ಓಡಬೇಕು. ಆಯ್ತಾ? ಅದು ಹೇಗಂತ ಹೇಳಿದ್ರೆ, ನೀವು ಮಾಡುವ ಪ್ರಾಡಕ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಪ್ರಾಡಕ್ಟ್ ಚೆನ್ನಾಗಿ ತೋರಿಸಿ ವಿಡಿಯೋ ಮಾಡಿದ್ರೆ ನಿಮ್ಗೆ ಅಷ್ಟು ದುಡಿಬಹುದು. ಓಕೆ, ಇವಾಗ ನಾನು ನಿಮ್ಗೆ ಈ ತರ ಹೇಳಿದ್ರೆ ಅರ್ಥ ಆಗಲ್ಲ. ಸೊ ನಾನು ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನಿಮ್ಗೆ ಏನ್ ಕೆಲಸ ಹೇಗ್ ಮಾಡೋದು ಎಲ್ಲವನ್ನ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಸೊ ನೀವು ವಿಡಿಯೋನ ಸ್ಕಿಪ್ ಮಾಡಬಾರ್ದು, ಫಸ್ಟ್ ಇಂದ ಲಾಸ್ಟ್ ತನಕ ನೋಡಬೇಕು. ಸೊ ನಿಮ್ಗೆ ಕರೆಕ್ಟ್ ಆಗಿ ಅರ್ಥ ಆಗುತ್ತೆ. ಸೊ ಎನಿ ಸ್ಟೆಪ್ಸ್ ಅಲ್ಲಿ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಓಪನ್ ಇದೆ ಗಾಯ್ಸ್, ಕಮೆಂಟ್ ಅಲ್ಲಿ ಕೇಳಿ, ನಾನು ನನ್ನ ಕೈಲಾದ್ರೆ ಆನ್ಸರ್ ಮಾಡ್ತೀನಿ. ಓಕೆ, ಎಂತ ಮಾಡ್ಬೇಕಂತ ಹೇಳಿದ್ರೆ, ಮೀಶೋ ಕ್ರಿಯೇಟರ್ ಪ್ರೋಗ್ರಾಮ್ ಅಂತ ಗೂಗಲ್ಗೆ ಹುಡುಕ್ಬೇಕು. ಆಯ್ತಾ? ಸೊ ಅಲ್ಲಿ ನಿಮಗೆ ಫಸ್ಟ್ ಏನು ಕಾಣ್ಲಿಕ್ಕೆ ಸಿಗ್ತದೆ ನೋಡಿ, ಅಫಿಲಿಯೇಟ್ ವೆಬ್ ಅಂತ, ಅದಕ್ಕೆ ಕ್ಲಿಕ್ ಮಾಡಬೇಕು. ಇದು ಕ್ಲಿಕ್ ಮಾಡಬೇಕಾದ್ರೆ ನಿಮಗೆ ಮೀಶೋ ಆಪ್ಗೆ ಕರ್ಕೊಂಡು ಹೋಗ್ತದೆ ಅದು. ಆಯ್ತಾ? ಸೊ ಅಲ್ಲಿ ಮೀಶೋ ಕ್ರಿಯೇಟರ್ ಪ್ರೋಗ್ರಾಮ್, ಕ್ರಿಯೇಟ್, ಶೇರ್, ಅರ್ನ್. ಓಕೆ, ಸೊ ಕ್ರಿಯೇಟ್ ಮಾಡುವಂಥದ್ದು ರೀಲ್, ನೀವು ಅದನ್ನ ಶೇರ್ ಮಾಡುವಂಥದ್ದು ಅಂತ ಹೇಳಿದ್ರೆ ಪೋಸ್ಟ್ ಮಾಡುವಂಥದ್ದು, ಮತ್ತೆ ಹಣ ಸಂಪಾದನೆ ಮಾಡುವಂಥದ್ದು ಅಂತ. ಇಷ್ಟೇ, ಇದು ತುಂಬಾನೇ ಈಸಿ ಕೆಲಸ, ಯಾರು ಮಾಡ್ಬೋದು. ಓಕೆನಾ? ಸೊ ನಿಮಗೆ 5 ಲಕ್ಷ ತನಕ ದುಡಿಬಹುದು ತಿಂಗಳಿಗೆ. ಓಕೆ, ಇಲ್ಲಿ ಟಾಪ್ ಕ್ರಿಯೇಟರ್ಸ್ more than 5 lakh ದುಡಿತಾ ಇರ್ತಾರೆ. ಐ ಮೀನ್ ನಮ್ಮ ಕರ್ನಾಟಕದಲ್ಲಿ ಕಮ್ಮಿ ಅಂತ ಹೇಳಿದ್ರೆ, ಹಿಂದಿ ಅವರು ಜಾಸ್ತಿ ದುಡಿತಾರೆ ಅಂತ ಹೇಳಿದ್ರೆ, ಆಡಿಯನ್ಸ್ ಕೂಡ ಹಾಗೆ ಇರ್ತದಲ್ಲ ಅವರಿಗೆ. ಸೊ ಅವರು 5ರಿಂದ 10 ಲಕ್ಷ ತನಕನೇ ದುಡಿತಾರೆ. ಆಲ್ರೆಡಿ ಇಲ್ಲಿ ತುಂಬಾ ಜನ ದುಡಿತಾ ಇದ್ದಾರೆ ಅಂತ ಹೇಳಿದ್ರೆ, 10,000ಕ್ಕಿಂತ ಜಾಸ್ತಿ ಕ್ರಿಯೇಟರ್ಸ್ ಇಲ್ಲಿ ಇದ್ದಾರೆ. ನಾನು ಕೂಡ ಇದ್ದೀನಿ. ಓಕೆ, ಸೊ ನನ್ನನ್ನು ಸೇರಿಸಿನೇ 10,000ಕ್ಕಿಂತ ಜಾಸ್ತಿ ಕ್ರಿಯೇಟರ್ಸ್ ಇದ್ದಾರೆ. ಇಬ್ರು ಟಾಪ್ ಕ್ರಿಯೇಟರ್ ಬಗ್ಗೆ ಇಲ್ಲಿ ಹಾಕಿದ್ದಾರೆ, ಅವರವರ ಎಕ್ಸ್ಪೀರಿಯನ್ಸ್, ತುಂಬಾ ಚಂದ ಹಣ ಮಾಡ್ತೀವಿ ಅಂತ ಇಲ್ಲಿ ಹಾಕಿದ್ದಾರೆ ಇಬ್ರು ಕ್ರಿಯೇಟರ್ಸ್. ಓಕೆ, ಸೊ ಇಲ್ಲಿ ಜಾಯಿನ್ ದ ಪ್ರೋಗ್ರಾಮ್ ಅಂತ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡಬೇಕು. ಇಲ್ಲಿ ನಿಮ್ದು ನಂಬರ್ ಹಾಕಿ OTP ಬರ್ತದೆ. ನಂಬರ್ ಯಾವ್ದು ಹಾಕ್ಬೇಕಂತಂದ್ರೆ, ನಿಮ್ಮ ಹತ್ರ ಆಲ್ರೆಡಿ ಎಕ್ಸಿಸ್ಟಿಂಗ್ ಮೀಶೋ ಅಕೌಂಟ್ ಇರ್ತದಲ್ವಾ, ಅದ್ರದ್ದೇ ನಂಬರ್ ಹಾಕಿ ಮತ್ತೆ ಸೆಂಡ್ OTP ಅಂತ ಕೊಡಿ. ಅವಾಗ ನಿಮ್ಗೆ ಒಂದು OTP ಬರ್ತದೆ, ಅದನ್ನ ಇಲ್ಲಿ ಹಾಕಿ. ಓಕೆ, ಇಷ್ಟೇ ಇದು. ಸೊ ಇವಾಗ ನೀವು ನಿಮ್ಮ ಮೀಶೋಗೆ ಬರ್ತೀರಾ. ಮೀಶೋಗೆ ಬಂದ ಮೇಲೆ ಇಲ್ಲಿ ಅಕೌಂಟ್ ಅಂತ ಇರ್ತದಲ್ಲ, ಇದನ್ನು ಒತ್ತಿದ ಕೂಡಲೇ ನಿಮ್ಗೆ ಇಲ್ಲಿ ಕಾಣಬೇಕು ಮೀಶೋ ಕ್ರಿಯೇಟರ್ ಕ್ಲಬ್ ಅಂತ. ಇದು ಕಾಣಿದ್ರೆ ನೀವು ಸಕ್ಸಸ್ಫುಲಿ ಜಾಯಿನ್ ಆಗಿದ್ದಾರೆ ಪ್ರೋಗ್ರಾಮ್ಗೆ ಅಂತ. ಓಕೆ, ಕಾಣಲಿಲ್ಲ ಅಂತ ಹೇಳಿದ್ರೆ ಜಾಯಿನ್ ಆಗಿಲ್ಲ ಅಂತ. ನಾನು ಹೇಳಿದ್ದು ವಾಪಸ್ ಆ ಸ್ಟೆಪ್ನ ಹೋಗಿ ಫಾಲೋ ಮಾಡಿ. ಸೊ ಇವಾಗ ಏನು ಕೆಲಸ ಹೇಗೆ ಮಾಡೋಂಥದ್ದು ಎಲ್ಲವನ್ನ ಡೀಟೇಲ್ ಆಗಿ ಹೇಳ್ಕೊಂಡು ಹೋಗ್ತೀನಿ. ಓಕೆ, ಇವಾಗ ಆಯಿತು, ನಾವು ಜಾಯಿನ್ ಆದ್ವಿ. ಓಕೆ, ಇದು ಓಪನ್ ಮಾಡೋಣ. ಇದು ಓಪನ್ ಮಾಡಬೇಕಾದ್ರೆ ಈ ತರ ಕಾಣಲಿಕ್ಕೆ ಸಿಗ್ತದೆ. ಫಸ್ಟ್ ನೀವೇನು ಮಾಡ್ಬೇಕಂತ ಹೇಳಿದ್ರೆ, ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಇಲ್ಲಿ ಕನೆಕ್ಟ್ ಮಾಡಬೇಕು.
ಓಕೆ, ರೀಕನೆಕ್ಟ್ ಇನ್ಸ್ಟಾಗ್ರಾಮ್ ಆಲ್ರೆಡಿ ಕನೆಕ್ಟ್ ಮಾಡಿದ್ದೆ, ಡಿಸ್ಕನೆಕ್ಟ್ ಮಾಡಿದ್ದೆ. ಸೊ ಇಲ್ಲಿ ರೀಕನೆಕ್ಟ್ ಇನ್ಸ್ಟಾಗ್ರಾಮ್ ಅಂತಿದೆಯಲ್ಲ, ಇದು ಕನೆಕ್ಟ್ ಮಾಡಬೇಕು. ಮತ್ತು ನಿಮ್ದು ಇಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಕೊಟ್ಟು ಲಾಗಿನ್ ಆಗಿ. ಇದು ಸೇಫ್ ಇದೆ, ಯಾವುದೇ ಥರದ ಪ್ರಾಬ್ಲಮ್ ಆಗಲ್ಲ. ಮೀಶೋ ಜೆನ್ಯೂನ್, ನಿಮಗೆ ಗೊತ್ತಲ್ವಾ ಮೀಶೋ ಏನು ಪ್ರಾಬ್ಲಮ್ ಆಗಲ್ಲ. ಸೊ ಇದು ನೀವು ಲಾಗಿನ್ ಆಗಿ. ಸೊ ನಂದು ಇನ್ಸ್ಟಾಗ್ರಾಮ್ ಕನೆಕ್ಟ್ ಆಯಿತು. ಆ್ಯಕ್ಚುಲಿ ನಾನು ದೊಡ್ಡ ಐ ಡಿ ಬೇರೆ ಇದಕ್ಕೆ ಲಿಂಕ್ ಮಾಡಿದ್ದೇನೆ. ಸೊ ನಾನು ಇನ್ನೊಂದು ಐ ಡಿ ಲಿಂಕ್ ಮಾಡಿದೆ. ಓಕೆನಾ? ಸೊ ಇವಾಗ ಈ ಥರ ನಿಮಗೆ ಕಾಣಲಿಕ್ಕೆ ಸಿಗ್ತದೆ. ಓಕೆ, ಸೊ ಇವಾಗ ನೆಕ್ಸ್ಟ್ ಏನಂತ ಹೇಳಿದ್ರೆ ಏನು ಕೆಲಸ ಅಂತ ಹೇಳ್ತೀನಿ. ಓಕೆನಾ? ಇಲ್ಲಿ ಬೇಸಿಕಾಗಿ ನೀವು ಏನು ಮಾಡುವಂಥದ್ದು, ತುಂಬ ಪ್ರಾಡಕ್ಟ್ ಇರ್ತದೆ ನಿಮ್ಗೆ ಗೊತ್ತಿರ್ಬೋದು ಮೀಶೋ ಅಲ್ಲಿ. ಲೈಕ್ ಹೋಮ್ ಡೆಕರ್ಸಿಂದ ಹಿಡಿದು ಆರ್ಗನೈಸರ್ಸ್ ಆಗಿರ್ಬೋದು, ಇಲ್ಲ ಫ್ಯಾಷನ್ ಐಟಮ್ ಲೈಕ್ ಬಟ್ಟೆಗಳಾಗಿರ್ಬೋದು, ತುಂಬ ಇರ್ತದೆ ಐಟಮ್ಸ್. ಆ ಐಟಮ್ಸ್ ಬಗ್ಗೆ ವಿಡಿಯೋ ಮಾಡಿ ನೀವು ಪೋಸ್ಟ್ ಮಾಡುವಂಥದ್ದು. ಓಕೆನಾ? ಸೊ ಒಂದೊಂದು ಐಟಮಿಗೆ, ಈಗ ಎಕ್ಸಾಂಪಲ್ ಒಂದು ಡ್ರೆಸ್ಸಿಗೆ ಅಂತ ಹೇಳಿದ್ರೆ ಕೆಲವೊಂದು ಡ್ರೆಸ್ಸಿಗೆ 15-20% ತನಕ ಅವರು ಕಮಿಷನ್ ಕೊಡ್ತಾರೆ. ಓಕೆ, ಇವಾಗ 250 ರೂಪಾಯಿದು ಡ್ರೆಸ್ ಅಂತ ಅನ್ಕೊಳ್ಳಿ. ಓಕೆ, 10% ಕಮಿಷನ್ ಅಂತ ಹೇಳಿದ್ರೆ ಎಷ್ಟಾಯ್ತು ನಿಮಗೆ? 25 ರೂಪಾಯಿ ಆಯ್ತಾ? 250 ಅಂತ ಹೇಳಿದ್ರೆ 25 ರೂಪಾಯಿ ನಿಮಗೆ ಕಮಿಷನ್ ಆಗ್ತದೆ. ಈಗ ಯಾರೋ ಒಬ್ರು ನಿಮ್ಮ ಲಿಂಕಿಂದ ಪರ್ಚೇಸ್ ಮಾಡಿದ್ರೆ ನಿಮ್ಗೆ 25 ರೂಪಾಯಿ ಕಮಿಷನ್ ಸಿಗ್ತದೆ. ಈ ತರ ಕಮಿಷನ್ ಮೇಲೆ ನಿಮ್ಗೆ ಇಲ್ಲಿ ಹಣ ಆಗುವಂಥದ್ದು. ಓಕೆ, ಅಪ್ ಟು 25% ತನಕ ಇದೆ ಇಲ್ಲಿ ಕಮಿಷನ್. ಓಕೆ, ಇವಾಗ ಸೇಲ್ ನಡೀತಾ ಇದೆ. ಇವಾಗ ಸದ್ಯಕ್ಕೆ ಸೇಲ್ ನಡೀತಾ ಇದೆ, ಇಂಡಿಪೆಂಡೆನ್ಸ್ ಸೇಲ್. ಸೊ ಅಪ್ ಟು 40% ಅಂತ ಹೇಳಿದ್ದಾರೆ. ನಂಗೆ ಅದು 40% ಇಲ್ಲಿ ತನಕ ಸಿಕ್ಕಿಲ್ಲ. ನಂಗೆ ಕಾಲ್ ಮಾಡಿ ಹೇಳಿದ್ರು ಅವರು 40% ತನಕ ಸಿಗ್ತದೆ ವಿಡಿಯೋ ಮಾಡಿ ಅಂತ. ನಾನು ಅಷ್ಟು ಫೋಕಸ್ ಮಾಡೋಕೆ ಹೋಗಿಲ್ಲ. ಅಪ್ ಟು 25% ನಾನು ನೋಡಿದ್ದೀನಿ. ಒಂದು ಡ್ರೆಸ್ಸಿಗೆ 20% ತನಕ ಒಂದು ಕೊಟ್ಟಿದ್ದಾರೆ ಅವರು. ಆಯ್ತಾ? ಆ ಡ್ರೆಸ್ ಕಾಸ್ಟ್ ಖಾಲಿ 300 ರೂಪಾಯಿ ಇತ್ತು. 20% ಅಂತ ಹೇಳಿದ್ರೆ ನೀವು ಆಲೋಚನೆ ಮಾಡಿ 60 ರೂಪಾಯಿ ಆಗುತ್ತೆ. 30 ರೂಪಾಯಿ ಅಂತ ಹೇಳಿದ್ರೆ 10%, ಈ 20% ಅಂತ ಹೇಳಿದ್ರೆ 60 ರೂಪಾಯಿ ತನಕ ಕೊಡ್ತಾ ಇದ್ರು ಒಂದು ಡ್ರೆಸ್ಸಿಗೆ. ಆಯ್ತಾ? ಸೊ ನಿಮ್ಮ ಲಿಂಕಿಂದ ಯಾರಾದರೂ ಪರ್ಚೇಸ್ ಮಾಡಿದರೆ ನಿಮಗೆ 60 ರೂಪಾಯಿ ಸಿಗ್ತದೆ. ದೊಡ್ಡದೇ ಅಲ್ವಾ ಅದು? ಕಮ್ಮಿ ಏನಲ್ಲ. ಒಬ್ರು ನಾನು ಹಿಡಿದು 1000 ಜನ ಅಂತ ಹೇಳಿದ್ರೆ ಇಷ್ಟ ಆಯ್ತು. ನೀವೇ ಆಲೋಚನೆ ಮಾಡಿ. ಆಯ್ತಾ? ಸೊ ಆ ಥರ ಇಲ್ಲಿ ಹಣ ಮಾಡುವಂಥದ್ದು. ನೀವು ಏನಿಲ್ಲ, ಪ್ರಾಡಕ್ಟನ್ನು ಆರ್ಡರ್ ಮಾಡುವಂಥದ್ದು ನೋಡಿ, ಇಲ್ಲಿ ಹಾಕಿದ್ದಾರೆ ನೋಡಿ, ಆರ್ಡರ್ ಮಾಡುವಂಥದ್ದು, ಅದ್ರ ಬಗ್ಗೆ ವಿಡಿಯೋ ಮಾಡುವಂಥದ್ದು, ಮತ್ತು ರಿಟರ್ನ್ ಮಾಡುವಂಥದ್ದು. ನೀವು ಇಟ್ಕೋಬೇಕಾಗಿಲ್ಲ ಇಲ್ಲಿ ಪ್ರಾಡಕ್ಟ್. ಆಯ್ತಾ? ಸೊ ನಿಮ್ಗೆ ಇಷ್ಟ ಇದ್ರೆ, ನಿಮ್ಮ ಹತ್ರ ಹಣ ಇದ್ರೆ ಇಟ್ಕೊಳ್ಳಿ. ಇವಾಗ ನಮ್ಮ ಹತ್ರ ಹಣ ಇಲ್ಲ ಮೇಡಮ್, ನಮಗೂ ಜಸ್ಟ್ ಹಣ ಮಾಡಬೇಕು, ಹಣ ಇಲ್ಲ ನಮ್ಮ ಹತ್ರ ಅಂತ ಹೇಳೋರು, ಸೊ ತಗೊಳ್ಳಿ ಪ್ರಾಡಕ್ಟ್, ಅದ್ರ ಬಗ್ಗೆ ವಿಡಿಯೋ ಮಾಡಿ. ಮತ್ತೆ ದಯವಿಟ್ಟು ಹಾಳು ಮಾಡಬೇಡಿ ಪ್ರಾಡಕ್ಟ್. ಪಾಪ ಸೆಲ್ಲರ್ಸ್ ಕೂಡ ಪಾಪ ಅಲ್ವಾ, ಅವರು ಪಾಪ ಹಣ ಮಾಡಲಿಕ್ಕೆ ನೋಡ್ತಾರೆ. ತುಂಬ ಕಮ್ಮಿ ಪ್ರಾಫಿಟ್ ಇಟ್ಕೊಂಡು ಸೇಲ್ ಮಾಡ್ತಾರೆ ಅವರು. ಸೊ ಅವ್ರಿಗೂ ಮೋಸ ಮಾಡಬೇಡಿ. ಅದೇ ಸೇಮ್ ಹೇಗೆ ಅವ್ರು ಕೊಟ್ಟಿರ್ತಾರೆ ನೋಡಿ, ಹಾಗೆ ರಿಟರ್ನ್ ಮಾಡಿ, ಯೂಸ್ ಮಾಡಿ. ಅಂತ ಹೇಳಿದ್ರೆ ಯೂಸ್ ಅಂತ ಹೇಳಿದ್ರೆ ನಾನು ಆ ಥರ ಯೂಸ್ ಅಂತ ಹೇಳ್ತಾ ಇರೋದಲ್ಲ. ನಿಮ್ಮ ಕಂಟೆಂಟ್ಗೋಸ್ಕರ ಅದನ್ನು ಯೂಸ್ ಮಾಡಿ, ಚೆನ್ನಾಗಿ ತೋರಿಸಿ ವಿಡಿಯೋ ಮಾಡಿ ರಿಟರ್ನ್ ಮಾಡಿ. ಓಕೆ, ಇಲ್ಲಿ ಯಾರೆಲ್ಲ ಕ್ರಿಯೇಟರ್ ಪ್ರೋಗ್ರಾಮ್ ಜಾಯ್ನ್ ಆಗಿರ್ತೀರಾ ಅವರಿಗೆ ಅನ್ಲಿಮಿಟೆಡ್ ರಿಟರ್ನ್. ಇವಾಗ ನೀವು ನಾರ್ಮಲಿ ಇವಾಗ ಆರ್ಡರ್ ಮಾಡಿದ್ರೆ, ನೀವು ರಿಟರ್ನ್ 10-20 ರಿಟರ್ನ್ ಮಾಡಿದ್ರೆ ನಿಮ್ಮನ್ನು ಬ್ಲಾಕ್ ಮಾಡ್ತಾರೆ. ಇಲ್ಲಿ ಬ್ಲಾಕ್ ಮಾಡಲ್ಲ ಕ್ರಿಯೇಟರ್ ಪ್ರೋಗ್ರಾಮ್ ಜಾಯ್ನ್ ಆದವರಿಗೆ. ಆಯ್ತಾ? ಅನ್ಲಿಮಿಟೆಡ್ ರಿಟರ್ನ್ ಇಲ್ಲಿ ಹಾಕಿದ್ದಾರೆ ನೋಡಿ, ಅನ್ಲಿಮಿಟೆಡ್ ಫ್ರೀ ರಿಟರ್ನ್ಸ್, ನೋ ಬ್ಲಾಕಿಂಗ್. ಬ್ಲಾಕ್ ಮಾಡಲ್ಲ ಅವರು. ಎಷ್ಟು ಬೇಕಾದ್ರೆ ಇವಾಗ 10 ಡ್ರೆಸ್ಸ, 20 ಡ್ರೆಸ್ಸ, 30 ಡ್ರೆಸ್ಸ ತಗೊಳ್ಳಿ, ಚಂದ ಅದರ ಬಗ್ಗೆ ವಿಡಿಯೋ ಮಾಡಿ, ಮತ್ತೆ ರಿಟರ್ನ್ ಮಾಡಿ. ನಿಮ್ಮ ಹತ್ರ ಹಣ ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಇಟ್ಕೋಬೇಡಿ, ಎಂತಕ್ಕೆ ಇಟ್ಕೋಬೇಕು. ಸೊ ಮತ್ತೆ ರಿಟರ್ನ್ ಮಾಡಿ. ಓಕೆ, ಸೊ ಎಷ್ಟು ಮಾಡುವಂಥದ್ದು. ಓಕೆ, ಇದು ಇವಾಗ ಹೇಗೆ ಎಷ್ಟು % ಕಮಿಷನ್ ಅಂತ ಗೊತ್ತಾಗ್ತದೆ, ಯಾವ ಪ್ರಾಡಕ್ಟ್ ಚೆನ್ನಾಗಿರುತ್ತೆ ಅದ್ರ ಬಗ್ಗೆ ನಾನಿವಾಗ ತಿಳಿಸ್ಕೊಡ್ತೀನಿ. ಬ್ಯಾಕ್ ಹೋಗೋಣ. ಸೊ ಇಲ್ಲಿ ನಿಮಗೆ ಈ ಥರ ಕಾಣಲಿಕ್ಕೆ ಸಿಗ್ತದೆ. ಓಕೆ, ಸೊ ನಂದು ಇದು ಹೊಸ ಅಕೌಂಟು, ಸೊ ಸ್ವಲ್ಪ ಕಷ್ಟ ಆಗ್ತದೆ. ಓಲ್ಡ್ ಅಕೌಂಟ್ ಅಂತ ಎಲ್ಲ ಕಾಣ್ತದೆ. ಆಯಿತಾ? ಸೊ ಇಲ್ಲಿ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ನನಗೆ ಇಷ್ಟವಾಗಿರೋದು ಫ್ಯಾಷನಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ. ಆಯಿತಾ? ವೆಸ್ಟರ್ನ್ ವೇರ್, ಸಾರೀಸು, ಕುರ್ತೀಸ್ ಅದರಲ್ಲಿ ಚೆನ್ನಾಗಿ ಸಿಗುತ್ತೆ. ನನಗೆ ಪರ್ಸ್ನಲಿ ನಂದು ಆಡಿಯನ್ಸಿಗೆ ಇಷ್ಟಪಡೋದು ಅಂತ ಹೇಳಿದ್ರೆ ಡೈಲಿ ಆರ್ಗನೈಸರ್ಸ್ ಆಗಿರ್ಬೋದು, ಲೈಕ್ ಬಟ್ಟೆ ಆರ್ಗನೈಸ್ ಮಾಡುವಂಥದ್ದು, ಆ ಥರದ್ದು ನಂದು ಎಲ್ಲ ಜನ ಇಷ್ಟಪಡ್ತಾರೆ. ಓಕೆನಾ? ಸೊ ಆ ಥರದ್ದು ನಾನು ಪ್ರಮೋಟ್ ಮಾಡೋದು ಜಾಸ್ತಿ. ಓಕೆನಾ? ಕಿಚನ್ ಯುಟಿಲಿಟಿಗೆ ಬರ್ತೀನಿ. ಓಕೆ, ಸೊ ಇಲ್ಲಿ ನಮಗೆ ಕಮಿಷನ್ ಕಾಣ್ತದೆ ನೋಡಿ. ಇವಾಗ ಟ್ರೆಂಡಿ ಫ್ರಿಡ್ಜ್ ಮ್ಯಾಟ್ಸ್ ಅಂತ ಇದು ನೋಡಿ 122 ರೂಪಾಯಿ, ಅದೆಲ್ಲ 5% ಕಮಿಷನ್ ಕೊಡ್ತಾರೆ. ಇಲ್ಲಿ ಕಮಿಷನ್ ಕಾಣ್ತದೆ 4%. ಸೊ ಇಲ್ಲಿ ಕಮಿಷನ್ ಕಾಣ್ತದೆ. ಸೊ ನೀವೇನು ಮಾಡಬೇಕಂತ ಇದ್ರೆ, ಜಾಸ್ತಿ ಕಮಿಷನ್ ಇರೋದು ಐಟಮ್ ಮತ್ತೆ ಚೆನ್ನಾಗಿರ್ಬೇಕು, ಯೂಸ್ ಆಗಬೇಕು. ಏನೂ ಯೂಸ್ ಇಲ್ಲ, ಸುಮ್ಮನೆ ನಿಮಗೆ ಕಮಿಷನ್ ಜಾಸ್ತಿ ಅಂತದ್ದು ಯಾರು ತಗೋಲ್ಲ. ಆಯಿತಾ? ಸೊ ಯೂಸ್ ಆಗೋ ಐಟಮ್ನ ನೀವು ಯೂಸು ಆಗಬೇಕು, ಮತ್ತು ಅದು
ಜನರಿಗೆ ಹೆಲ್ಪ್ಫುಲ್ ಅಂತ ಅನಿಸ್ಬೇಕು. ಓ ಇದು ಐಟಮ್ ತೊಗೊಂಡ್ರೆ ಒಳ್ಳೇದು ಅಂತ ಅದು ಜನ ನೋಡಿ ಇಷ್ಟಪಡಬೇಕು ಮತ್ತು ತೊಗೋಬೇಕು ನಿಮ್ಮ ಲಿಂಕಿಂದ, ಆವಾಗಷ್ಟೇ ನಿಮಗೆ ಕಮಿಷನ್ ಬರುವಂಥದ್ದು. ಓಕೆನಾ? ಸೊ ಇವಾಗ ನಾನು ಇದು ಏನೋ ಮೈಕ್ರೋವೇವ್ ಒಂದು ಇದು ಕವರ್ ಇದು ನನಗೆ ಚಂದ ಅಂತ ಅನ್ನಿಸ್ತು, ತುಂಬ ಯೂಸ್ಫುಲ್, ತುಂಬ ಇದು ಕೊಳೆ ಎಲ್ಲ ಆಗುತ್ತಲ್ಲ, ಡಸ್ಟ್ ಎಲ್ಲ ಇದಾಗುತ್ತಲ್ಲ, ಸೊ ಇದು ಯೂಸ್ಫುಲ್ ಅಂತ ಅನ್ನಿಸ್ತು. ಸೊ ಇದಕ್ಕೆಷ್ಟು 10% ಕಮಿಷನ್ ಸಿಗ್ತದೆ ಅಂತ ಹೇಳಿದ್ರೆ ಇವಾಗ ನಾನೊಂದು ಲಿಂಕ್ ಕೊಡ್ತೀನಿ ಜನರಿಗೆ. ಸೊ ಅವರು ಅದರಿಂದ ಪರ್ಚೇಸ್ ಮಾಡಿದ್ರೆ ನನಗೆ 15 ರೂಪಾಯಿ ಸಿಗುತ್ತೆ. 10% ಅಂದರೆ 15, ಅದಕ್ಕಿಂತ ಜಾಸ್ತಿ ಇದೆ. ಸೊ ನಾನೇನು ಮಾಡ್ತಿದ್ದು ವಿಶ್ ಲಿಸ್ಟಿಗೆ ಹಾಕ್ತೀನಿ. ನೀವೇನು ಮಾಡಬೇಕಂತಂದರೆ ಈ ಐಟಮ್ನ ಆರ್ಡ್ರ್ ಮಾಡಬೇಕು. ಆರ್ಡ್ರ್ ಮಾಡಿ ಬರ್ತದಲ್ವ ಹೆಂಗೋ ಐಟಮ್, ಅದ್ರ ಬಗ್ಗೆ ವಿಡಿಯೋ ಮಾಡಿ ಇಟ್ಕೋಬೇಕು ಮತ್ತು ಐಟಮ್ನ ವಾಪಸ್ ಕೊಡ್ಬೋದು. ಅನ್ಲಿಮಿಟೆಡ್ ರಿಟರ್ನ್, ನಾನು ನಿಮಗೆ ಹೇಳಿದ್ದೀನಲ್ಲ, ಅನ್ಲಿಮಿಟೆಡ್ ರಿಟರ್ನ್. ಓಕೆ, ಈ ಥರ ಮಾಡುವಂಥದ್ದು, ಯಾವ ಥರ ಒಳ್ಳೆ ಕಮಿಷನ್ ನೋಡುವಂಥದ್ದು ಅದನ್ನು ಆರ್ಡ್ರ್ ಮಾಡುವಂಥದ್ದು, ಆರ್ಡರ್ ಮಾಡಿ ಅದ್ರ ಬಗ್ಗೆ ವಿಡಿಯೋ ಮಾಡಿ ಐಟಮ್ನ ರಿಟರ್ನ್ ಮಾಡುವಂಥದ್ದು. ಓಕೆ, ಇದು ಫಸ್ಟ್ ಸ್ಟೆಪ್. ಮತ್ತು ಇನ್ನೊಂದು ಎಂತ ಹೇಳಬೇಕಂತ ಹೇಳಿದ್ರೆ, ಯಾರೆಲ್ಲ ಕ್ರಿಯೇಟರ್ ಪ್ರೋಗ್ರಾಮ್ ಜಾಯ್ನ್ ಆಗಿರ್ತೀರಾ ಅವರಿಗೆ 14 ದಿನ ತನಕ ರಿಟರ್ನ್ ಇರ್ತದೆ. ಆಯಿತಾ? ನಾರ್ಮಲ್ ಇವಾಗ ಜನರಿಗೆ 7 ದಿನ ಇದು ರಿಟರ್ನ್. ಆಯಿತಾ? ನಾರ್ಮಲ್ ಯಾರು ಮೀಶೋ ಯೂಸರಿಗೆ 7 ದಿನ ರಿಟರ್ನ್. ಬಟ್ ನಾವು ಕ್ರಿಯೇಟರ್ ಪ್ರೋಗ್ರಾಮ್ ಜಾಯ್ನ್ ಆಗ್ತೀವಲ್ವ, ಕ್ರಿಯೇಟರ್ಸಿಗೆ ನಮಗೆ 14 ದಿನ ರಿಟರ್ನ್ ಕೊಡ್ತಾರೆ ಅವರು. ಓಕೆ, ಮತ್ತು ಇನ್ನೊಂದು ಹೇಳಬೇಕು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಯಾವುದೇ ಥರದ ಕ್ರೈಟೀರಿಯಾ ಇಲ್ಲ ಇವರದು. ಇಷ್ಟು ಫಾಲೋವರ್ಸ್ ಇರಬೇಕು, ಅಷ್ಟು ಫಾಲೋವರ್ಸ್ ಇರಬೇಕು, ಏನು ಕ್ರೈಟೀರಿಯಾ ಇಲ್ಲ. 0 ಫಾಲೋವರ್ಸಿಂದ ಸ್ಟಾರ್ಟ್ ಮಾಡ್ಕೋಬೋದು. ಇವಾಗ ನೀವು ವಿಡಿಯೋ ಎಲ್ಲ ಮಾಡಿದ್ರಿ, ಓಕೆ, ಸೊ ಅಪ್ಲೋಡ್ ಮಾಡೋ ಮುಂಚೆ ಕೆಲವೊಂದು ರೂಲ್ಸ್ ಇದೆ ಮೀಶೋದು, ಅದನ್ನು ನೋಡುವ ನಾವು. ಸೊ ಇಲ್ಲಿ ಅಟೆನ್ಷನ್ ಕ್ರಿಯೇಟರ್ಸ್ ಇಂಪಾರ್ಟೆಂಟ್ ಗೈಡ್ಲೈನ್ಸ್ ಫಾರ್ ಮೀಶೋ ಕ್ರಿಯೇಟರ್. ಓಕೆ, ಇದು ಕ್ಲಿಕ್ ಮಾಡಿದ ಕೂಡಲೇ ನಮಗೆ ಇಲ್ಲಿ ಗೈಡ್ಲೈನ್ಸ್ ಕಾಣಲಿಕ್ಕೆ ಸಿಗ್ತದೆ. ಇಂಪಾರ್ಟೆಂಟ್ ಗೈಡ್ಲೈನ್ಸ್ ಟು ಅರ್ನ್ ಮೀಶೋ ಅಫಿಲಿಯೇಟ್ ಕಮಿಷನ್. ಓಕೆನಾ? ಸೊ ಫಸ್ಟಿಗೆ ನೀವು ವಿಡಿಯೋ ಪೋಸ್ಟ್ ಮಾಡ್ತೀರಾ ಅಲ್ಲ, ಪೋಸ್ಟ್ ಮಾಡಬೇಕಾದ್ರೆ ಇದೊಂದು ಯೂಸ್ಫುಲ್ ಪಡ, ಏನೋ ಒಂದು ಕ್ಯಾಪ್ಷನ್ ಹಾಕ್ತೀರಾ, ಅದರೊಟ್ಟಿಗೆ ನೀವು ಮೀಶೋ ಆ್ಯಪ್ನ ಟ್ಯಾಗ್ ಮಾಡಬೇಕು. ಟ್ಯಾಗ್ ಮಾಡಲಿಕ್ಕೆ ಮರ್ತೋದ್ರೆ 0 ಅಮೌಂಟ್. ನೀವು ಏನಲ್ಲಿ ರೀಲಿಂದ ಯಾರೋ ನಿಮ್ಮದು ಲಿಂಕಿಂದ ಪರ್ಚೇಸ್ ಮಾಡಿರ್ತಾರೆ ಅಂತ ಹೇಳಿದ್ರೆ ಅದು ಕ್ಯಾಲ್ಕುಲೇಟ್ ಆಗಲ್ಲ. 0 ನಿಮಗೆ ಸಿಗುವಂಥದ್ದು. ಸೊ ನೋ ಟ್ಯಾಗ್ ಇಸ್ ಈಕ್ವಲ್ ಟು ನೋ ಪೇಔಟ್. ಸೊ ಮೀಶೋ ಆ್ಯಪ್ನ ಟ್ಯಾಗ್ ಮಾಡೋದು ಕಂಪಲ್ಸರಿ. ಓಕೆ, ಮತ್ತು ಟ್ಯಾಗ್ ದ ಎಕ್ಸಾಕ್ಟ್ ಪ್ರಾಡಕ್ಟ್. ಇವಾಗ ಒಂದು ತೋರಿಸೋದೊಂದು ಐಟಮ್, ಇವಾಗ ರಿಂಗ್ ಲೈಟ್ ಏನೋ ಇದು ವಿಡಿಯೋ ಮಾಡಿರ್ತೀರಾ ಅಂತ ಹೇಳಿದ್ರೆ ನೀವು ಅದಕ್ಕೆ ಟ್ರೈಪೋಡ್ನ ತೋರಿಸ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದು ರಾಂಗ್ ಅಲ್ವಾ? ಸೊ ಅದಕ್ಕೆ ಕೂಡ ಇನ್ಕರೆಕ್ಟ್ ಟ್ಯಾಗ್ ಇಸ್ ಈಕ್ವಲ್ ಟು ನೋ ಪೇಔಟ್, ಅದಕ್ಕೆ ಕೂಡ ಪೇಮೆಂಟ್ ಕೊಡಲ್ಲ ಅವರು. ಓಕೆ, ಮತ್ತು ಕಾಲ್ ಔಟ್ ದ ಕರೆಕ್ಟ್ ಪ್ರೈಸ್. ತುಂಬ ಫ್ರಾಡ್ ಮಾಡ್ತಾರೆ, ನೀವು ನೋಡಿರ್ಬೋದು. 73 ರೂಪಾಯಿಗೆ ಇಷ್ಟು ಸಿಗ್ತದೆ ಅಂತ ಹೇಳ್ತಾರೆ, ಒಳಗೋಗ್ಬೇಕಾದ್ರೆ 730 ರೂಪಾಯಿ ಇರ್ತದೆ ಅದಕ್ಕೆ. ಸೊ ಆ ಥರ ಮಾಡಿದ್ರೆ ಕೂಡ ಪೇಮೆಂಟ್ ಆಗಲ್ಲ, ನಿಮ್ಗೆ ಹಣ ಕೊಡಲ್ಲ ಅವರು. ಮತ್ತು ಬಿ ಕ್ಲಿಯರ್ ವಿತ್ ದ ಕಾಂಬೋ ಪ್ರೈಸಿಂಗ್. ಇವಾಗ ಯಾವುದೋ ಒಂದು 2 ಐಟಮ್ ನೀವು ಪ್ರಮೋಟ್ ಮಾಡ್ತೀರಾ, ಒಂದರಲ್ಲೇ 2-3, ಇವಾಗ ಕುರ್ತಾ ಅಂತ ಅಂದ್ಕೊಳ್ಳೋಣ, ಆಯಿತಾ? ಸೊ ಇವಾಗ 2-3 ಕುರ್ತಾ ನೀವು ವಿಡಿಯೋದಲ್ಲಿ ತೋರಿಸ್ತೀರಾ. ಸೊ ಅದನ್ನು ನೀವು ಕರೆಕ್ಟಾಗಿ ಪ್ರೈಸ್ ಮೆನ್ಷನ್ ಮಾಡಬೇಕು. ಓಕೆ, ಇಲ್ಲ ಅಂತ ಹೇಳಿದ್ರೆ ಅದು ಕೂಡ ರಿಜೆಕ್ಟ್ ಮಾಡ್ತಾರೆ. ಮತ್ತು ನೋ ಸ್ಕ್ರೀನ್ಶಾಟ್ ರೀಲ್. ಕೆಲವೊಬ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಯಾರ್ದೋ ಒಂದು ರೀಲ್ ಕಾಪಿ ಪೇಸ್ಟ್ ಮಾಡಿಕೊಂಡು ಇದು ಮಾಡ್ತಾರೆ. ಆ ಥರ ಮಾಡಿದರೆ ಕೂಡ ನಿಮಗೆ ಪೇಔಟ್ ಆಗಲ್ಲ. ರೀಲ್ ಶುಡ್ ಬಿ ಒರಿಜಿನಲ್ ವಿಡಿಯೋ ಶೋವಿಂಗ್ ದ ರಿಯಲ್ ಪ್ರಾಡಕ್ಟೇ ಇರಬೇಕು. ಫೇಕ್ ಪ್ರಾಡಕ್ಟ್ ಎಲ್ಲ ಪ್ರಮೋಟ್ ಮಾಡಲಿಕ್ಕಿಲ್ಲ. ಓಕೆ, ಡೋಂಟ್ ಪೇಸ್ಟ್ ಅಫಿಲಿಯೇಟ್ ಲಿಂಕ್ಸ್ ಆನ್ ಮೆಸೇಜಿಂಗ್ ಆ್ಯಪ್ ವಿದೌಟ್ ಪೋಸ್ಟಿಂಗ್ ಅ ರೀಲ್. ಇವಾಗ ಏನು ಮಾಡ್ತಾರೆ, ನೀವು ಪೋಸ್ಟೇ ಮಾಡಲ್ಲ. ಓಕೆ, ಜಸ್ಟ್ ಲಿಂಕ್ ತಗೋತೀರಾ ಮತ್ತು ಎಲ್ಲ ಕಡೆ ಮೆಸೇಜಿಗೆ ಹಾಕ್ತೀರಾ. ಆ ಥರ ಮಾಡಲಿಕ್ಕಿಲ್ಲ. ಪೋಸ್ಟ್ ಮಾಡಿ ಆದಮೇಲೆ ಹಾಕುವಂಥದ್ದು. ಇದು ಅವರದ್ದು ಇಂಪಾರ್ಟೆಂಟ್ ರೂಲ್. ಐ ಹೋಪ್ ನಿಮಗೆ ಅರ್ಥ ಆಯಿತು ಅಂತ ಅವರದ್ದು ರೂಲ್ಸ್ಗಳು. ಸೊ ಇವಾಗ ಏನು ಮಾಡಬೇಕಂತ ಹೇಳಿದ್ರೆ, ನಿಮಗೆ ಎಲ್ಲಿ ಬೇಕು, ಲೈಕ್ ನೀವು ಇವಾಗ ನಾನು ಫಸ್ಟ್ ಇವಾಗ ಇನ್ಸ್ಟಾಗ್ರಾಮ್ ಹೇಗೆ ಪೋಸ್ಟ್ ಮಾಡೋದು ಅಂತ ಹೇಳ್ತೀನಿ. ಸೊ ಇವಾಗ ನಾನು ಇನ್ಸ್ಟಾಗ್ರಾಮಲ್ಲಿ ರೀಲ್ ಪೋಸ್ಟ್ ಮಾಡಿದೆ. ಓಕೆ, ಪೋಸ್ಟ್ ಮಾಡಿದ ಕೂಡಲೇ ನೀವು ಏನು ಮಾಡಬೇಕಂತ ಹೇಳಿದ್ರೆ, ಇದು ಸೆಂಡ್ ಕಮಿಷನ್ ಲಿಂಕ್ಸ್ ಆಟೋಮ್ಯಾಟಿಕಲಿ ಟು DMs ಅಂತ ಇದೆಯಲ್ಲ, ಸೆಲೆಕ್ಟ್ ಪೋಸ್ಟ್ ಫಾರ್ ಆಟೋ DM. ಇವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಮೀಶೋ ಅವರು ಆಟೋ DM ಇದು ಮಾಡ್ತಾರೆ, ಆಟೋ DM ಫೆಸಿಲಿಟಿ ಕೊಡ್ತಾರೆ ನಮಗೆ. ಆಯಿತಾ? ಆಟೋ DM ಇಂದ ಎಂಥ ಯೂಸ್ ಅಂತ ಹೇಳಿದ್ರೆ ಗೈಸ್, ಲೈಕ್ ಇದು ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು. ತುಂಬ ಯೂಸ್ಫುಲ್ ನನಗೆ. ಅದಕ್ಕೆ ಇನ್ಸ್ಟಾಗ್ರಾಮಲ್ಲಿ ನಾನು ಪೋಸ್ಟ್ ಮಾಡುವಂಥದ್ದು ವೀಡಿಯೋಸ್ ಫೇಸ್ಬುಕ್ ಕಂಪೇರ್ ಮಾಡಿದರೆ, ಫೇಸ್ಬುಕ್ಕಲ್ಲಿ ಅಂತಂದರೆ ಮ್ಯಾನ್ಯುವಲಿ ನಾವೇ ಲಿಂಕ್ ಸೆಂಡ್ ಮಾಡ್ಕೊಂಡು ಹೋಗಬೇಕು, ಆಯಿತಾ? ಬಟ್ ಇನ್ಸ್ಟಾಗ್ರಾಮಲ್ಲಿ ಯಾರಾದರೂ ಒಂದು ಲಿಂಕ್ ಅಂತ ಕಮೆಂಟ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ಕಾಗಿ ಅವರಿಗೆ ಮೆಸೇಜ್ ಹೋಗ್ತದೆ. ಓಕೆ, ಅದನ್ನು ಹೇಗೆ ನಾವು ಮಾಡೋದು ಅಂತ ಹೇಳಿದ್ರೆ, ಇಲ್ಲಿ ಪೋಸ್ಟ್ ಮಾಡಿದೆ ವಿಡಿಯೋ, ಇವಾಗ ಇದನ್ನು ಕ್ಲಿಕ್ ಮಾಡಬೇಕು ಮತ್ತು ಪೋಸ್ಟ್ ಮಾಡಿದ ವಿಡಿಯೋ ಸೆಲೆಕ್ಟ್ ಮಾಡಬೇಕು. ಮತ್ತು ಇವಾಗ ನೀವು ಅಲ್ಲಿ ಆರ್ಡರ್ ಮಾಡಿರ್ತೀರ ಅಲ್ವಾ ಐಟಮ್, ಅದನ್ನು ಸೆಲೆಕ್ಟ್ ಮಾಡಬೇಕು ಮತ್ತು ಡನ್ ಮಾಡಬೇಕು. ಅಂತಂದರೆ ಇವಾಗ ವಿಡಿಯೋದಲ್ಲಿ ಯಾವ್ದು ಐಟಮ್ ನಾನು ಶೋ ಮಾಡ್ತೇನೆ, ಒಂದು ಕುರ್ತಾ 4-5 ಕುರ್ತಾ ಶೋ ಮಾಡಿದರೆ ಅದಲ್ಲಿ ನಿಮಗೆ ಕಾಣಲಿಕ್ಕೆ ಸಿಗ್ತದಲ್ವ, ನೀವು ಆರ್ಡರ್ ಮಾಡಿರ್ತೀರಲ್ವ, ಅದು ಕಾಣಲಿಕ್ಕೆ ಸಿಗ್ತದೆ ಇದರಲ್ಲಿ. ಅದನ್ನು ಸೆಲೆಕ್ಟ್ ಮಾಡಿ
ನೀವು ಸೆಲೆಕ್ಟ್ ಮಾಡಬೇಕು, ಮತ್ತು ಡನ್ ಅಂತ ಕೊಡಬೇಕು. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಆಟೋ ಡಿ ಎಮ್ ಆನ್ ಆಗುತ್ತೆ. ಓಕೆ, ಆಟೋ ಡಿ ಎಮ್ ಅಂತ ಹೇಳಿದ್ರೆ ಯಾರಾದರೂ ಒಂದು ಲಿಂಕ್ ಅಂತ ಕೊಟ್ಟು ಕೂಡಲೇ ಅವರಿಗೆ ಇನ್ಬಾಕ್ಸಿಗೆ ಲಿಂಕ್ ಹೋಗ್ತದೆ, ಡೈರೆಕ್ಟಾಗಿ ಲಿಂಕ್ ಹೋಗ್ತದೆ, ನೀವೇನೋ ಕೂತ್ಕೊಂಡು ಕಳಿಸ್ಬೇಕಾಗಿಲ್ಲ ಇದರಲ್ಲಿ. ಓಕೆ, ಅದು ತುಂಬಾ ಒಳ್ಳೆಯದು. ಸೊ ಇವಾಗ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ, ಇವಾಗ ನಾನು ಅಂತ ಹೇಳಿದ್ರೆ ಜಸ್ಟ್ ವಿಡಿಯೋಗೋಸ್ಕರ ಮಾಡೋದಲ್ಲ, ನಾನೇನು ಮಾಡ್ತೀನಿ, ಆಲ್ರೆಡಿ ಮುಂಚೆ ಒಂದು ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ದೆ, ಅದರ ಲಿಂಕನ್ನು ಇಲ್ಲಿ ಹಾಕಿ ಆ್ಯಡ್ ಮಾಡ್ತೀನಿ ಮತ್ತು ಡನ್ ಮಾಡ್ತೀನಿ. ಓಕೆ, ಸೊ ಇದು ಐಟಮ್ ಆ್ಯಡ್ ಮಾಡಿದೆ ಮತ್ತು ಇದು ಡನ್ ಮಾಡಿದೆ. ಸೆಲೆಕ್ಟ್ ಮಾಡೋದು ಡನ್ ಅಂತ ಮಾಡುವಂಥದ್ದು. ಅದಾದಮೇಲೆ ವಾಪಸ್ ಡನ್ ಅಂತ ಮಾಡಬೇಕು. ಆಯಿತಾ? ಇವಾಗ ನೋಡಿ ಇಲ್ಲಿ, ಇವಾಗ ಯಾರಾದರೂ ಲಿಂಕ್ ಅಂತ ಕಾಮೆಂಟ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಅವರದ್ದು ಡಿ ಎಮ್ಗೆ ಹೋಗ್ತದೆ ಲಿಂಕ್. ಓಕೆ, ಅದು ಕೂಡ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಹೋಗ್ತದಾ ಇಲ್ವಾ ಅಂತ. ನನ್ನ ದೊಡ್ಡ ಐಡಿಯಿಂದ ಇವಾಗ ನಾನು ಆನ್ ಮಾಡಿರೋದು ಇದಕ್ಕೆ. ಆಯಿತಾ? ಸೊ ಇಲ್ಲಿ ನಾನು ಹೋಗಿ ಲಿಂಕ್ ಅಂತ ಕಾಮೆಂಟ್ ಮಾಡ್ತೀನಿ. ಓಕೆನಾ? ಲಿಂಕ್ ಅಂತ ಕಾಮೆಂಟ್ ಮಾಡಿದ ಕೂಡಲೇ ಇಲ್ಲಿಂದ ನನಗೆ ಮೆಸೇಜ್ ಬರ್ತದೆ ನೋಡಿ, ಆ ಪ್ರಾಡಕ್ಟನ್ನು ನನಗೆ ಇಲ್ಲಿ ಮೆಸೇಜ್ ಬಂತು. ಸೊ ಇವಾಗ ನಾನಿದು ಕ್ಲಿಕ್ ಮಾಡಿಕೊಂಡು ಪರ್ಚೇಸ್ ಮಾಡಿದರೆ ಅವರಿಗೆ ಕಮಿಷನ್ ಸಿಗ್ತದೆ. ಓಕೆ, ಆ ಥರ ಇಲ್ಲಿ ನಾವು ಅರ್ನ್ ಮಾಡುವಂಥದ್ದು. ಇವಾಗ ನಾನೇ ಮಾಡ್ತಾ ಇದ್ದೀನಿ. ಸೊ ಯಾರಾದರೂ ನಿಮ್ಮ ಲಿಂಕಿಂದ ಈ ಥರ ಪರ್ಚೇಸ್ ಮಾಡಿದರೆ ನಿಮಗೆ ಹಣ ಸಿಗ್ತದೆ. ಓಕೆ, ಇದು ಒನ್ ವೇ ಆಯಿತು. ಯಾವುದ್ರ ಇವಾಗ ಹೇಳಿದ್ದು ನಾನು ಇನ್ಸ್ಟಾಗ್ರಾಮಿಂದ ಆಟೋ ಡಿ ಎಮ್ ಹೋಗ್ತದೆ ಮತ್ತು ಇದು ಮಾಡುವಂಥದ್ದು. ಓಕೆ, ಸೊ ಮತ್ತು ಆಟೋ ಡಿ ಎಮ್ ಇಲ್ಲಿ ಕೀವರ್ಡ್ಸ್ ಎಲ್ಲ ಇರ್ತದೆ. ಬೇಕಾದ್ರೆ ನೋಡಿ, ಆಲ್ರೆಡಿ ತುಂಬ ಕೀವರ್ಡ್ಸ್ ಕೊಟ್ಟಿರ್ತಾರೆ. ಆಲ್ಮೋಸ್ಟ್ ಇಷ್ಟೇ ಸಾಕು ನಿಮಗೆ. ಇಲ್ಲ ಬೇರೆ ಕೂಡ ಕೀವರ್ಡ್ ಆ್ಯಡ್ ಮಾಡಬೇಕಂತಂದರೆ 10 ಕೀವರ್ಡ್ ನೀವೇ ಆ್ಯಡ್ ಮಾಡ್ಬೋದು. ನಾನೊಂದು LNK ಆ್ಯಡ್ ಮಾಡ್ತೀನಿ, ಆಲ್ರೆಡಿ ಇದೆ. ಓಕೆ, ಕೆಲವೊಬ್ರು ಈ ಥರ ಹಾಕ್ತಾರೆ. ಆ ಥರ ನಾವು ಆ್ಯಡ್ ಮಾಡ್ಕೊಂಡು ಹೋಗ್ಬೋದು. ಓಕೆ, ಯಾವುದು ಬೇಡ ಅದು ಸೆಲೆಕ್ಟ್ ಮಾಡ್ಕೊಂಡು ಡಿಸ್ಸೆಲೆಕ್ಟ್ ಮಾಡ್ಬೋದು. ಓಕೆನಾ? ಸೊ ಇದು ಆಟೋ ಡಿ ಎಮ್ ಇಷ್ಟು ಆಯಿತು. ಓಕೆ, ಸೊ ಯಾರಾದರೂ ಇವಾಗ ಲಿಂಕ್ ಅಂತ ಕೇಳಿದರೆ ಅವರಿಗೆ ಆ ಲಿಂಕ್ ಹೋಗ್ತದೆ ಮತ್ತು ಪರ್ಚೇಸ್ ಮಾಡಿದ್ರೆ ನನಗೆ ಇಲ್ಲಿ ಕಮಿಷನ್ ಸಿಗ್ತದೆ. ಈ ಥರ ಅರ್ನ್ ಮಾಡುವಂಥದ್ದು ಇನ್ಸ್ಟಾಗ್ರಾಮ್ ಥ್ರೂ. ಓಕೆ, ಫೇಸ್ಬುಕ್ಕಲ್ಲಿ ತುಂಬಾ ಸಿಂಪಲ್. ಏನು ಮಾಡೋದು ಅಂತ ಹೇಳಿದ್ರೆ, ಇಲ್ಲಿ ಫೇಸ್ಬುಕ್ಕಲ್ಲಿ ನೀವು ಪೋಸ್ಟ್ ಮಾಡಿರ್ತೀರ, ಲೈಕ್ ನೀವು ಪೋಸ್ಟ್ ಕೂಡ ಹಾಕ್ಬೋದು ಫೇಸ್ಬುಕ್ಕಲ್ಲಿ. ಅಂತ ಹೇಳಿದ್ರೆ ಫೋಟೋ ಹಾಕ್ಬೋದು. ಓಕೆ, ಫೋಟೋ ಹಾಕ್ತೀರಾ, ಯಾವುದೋ ಒಂದು ಸಾರಿ ಉಟ್ಕೊಂಡು ಫೋಟೋ ಹಾಕ್ತೀರಾ. ಓಕೆ, ಸೇಮ್ ಸಾರಿದ್ದು ಇಲ್ಲಿ ನೀವೆಂತ ಮಾಡ್ಬೇಕಂತ ಹೇಳಿದ್ರೆ, ಇವಾಗ ನಾನೇನು ಮಾಡ್ತೀನಿ, ಅದರದ್ದೇ ವಾಪಸ್ ಇದಾಗ್ತೀನಿ. ನಿಮ್ಗೆ ಇಲ್ಲಿ ಆರ್ಡರ್ ಮಾಡಿದ್ರಲ್ಲಿ ಕಾಣಲಿಕ್ಕೆ ಸಿಗ್ತದೆ. ನಾನೇನು ಮಾಡ್ತೀನಿ ಅಂತ ಎಕ್ಸ್ಟ್ರಾ ನಿಮಗೆ ವಿಡಿಯೋ ತೋರಿಸ್ಬೇಕಂತ ಸೊ ಇದು ಹಾಕಿದ್ದೀನಿ. ಸೊ ಇಲ್ಲಿ ಲಿಂಕ್ ಪೇಸ್ಟ್ ಮಾಡಿದೆ ಮತ್ತು ಇದು ಲಿಂಕ್ ಕೊಡ್ತದೆ ನನಗೆ. ಓಕೆ, ಇದನ್ನು ನಾನೇನು ಮಾಡಬೇಕು, ಫೇಸ್ಬುಕ್ಕಿಗೆ ಶೇರ್ ಮಾಡಬೇಕು. ಓಕೆ, ಇದು ಲೈಕ್ ಕ್ಯಾಪ್ಷನಲ್ಲೂ ಹಾಕ್ಬೋದು, ಇಲ್ಲ ಕಾಮೆಂಟಲ್ಲೂ ಪಿನ್ ಮಾಡ್ಬೋದು. ಆ ಲಿಂಕ್ ಕ್ಲಿಕ್ ಮಾಡಿಕೊಂಡು ಅವರು ಈ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ರೆ ನನಗೆ 7% ಕಮಿಷನ್ ಸಿಗುತ್ತೆ ಪರ್ ಪ್ರಾಡಕ್ಟ್. ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ, ಅವರು ಇದ್ರ ಜೊತೆಗೆ ಬೇರೆ ಪ್ರಾಡಕ್ಟ್ ಕೂಡ ತಗೋತಾರೆ. ಓಕೆ, ಅದರಲ್ಲಿ ಕಮಿಷನ್ ಇದ್ದರೆ ಲೈಕ್ ಒಂದು 2%, 3%, 10%, 25% ನನ್ನ ಲಕ್ ಮೇಲೆ. ಆಯಿತಾ? ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ 0% ಇರ್ತದೆ, ನನಗೇನು ಸಿಗಲ್ಲ. ಆವಾಗ ಕೆಲವೊಬ್ರು ಏನು ಮಾಡ್ತಾರೆ, ಇವರದ ಲಿಂಕಿಂದ ಹೋದರೆ ಅವರಿಗೆ ಕಮಿಷನ್ ಸಿಗ್ತದೆ, ಬೇಡ ಅಂತ ಹೇಳಿ ಅವರು ಬೇರೆ ತಗೊಳ್ತಾರೆ. ಆ ಥರ ಕೂಡ ಇರ್ತದೆ ಪಾಸಿಬಿಲಿಟಿ. ಸೊ ಆವಾಗ ನಮಗೇನು ಕಮಿಷನ್ ಸಿಗಲ್ಲ. ಆ ಥರ ಕೂಡ ಚಾನ್ಸಸ್ ಇರ್ತದೆ. ಓಕೆ, ಸೊ ಆದಷ್ಟು ಅವರು ನಿಮ್ಮ ಲಿಂಕ್ಗೆ ಹೋಗಿ ಪರ್ಚೇಸ್ ಮಾತ್ರ ನೀವು ಕನ್ವಿನ್ಸ್ ಮಾಡ್ಕೊಂಡು ವಿಡಿಯೋ ಮಾಡಬೇಕು. ಆ ಥರ ಮಾಡಿದ್ರೆ ನಿಮ್ಗೆ ಲರ್ನ್ ಮಾಡ್ಬೋದು. ಇಲ್ಲ ಅಂತಂದರೆ ಕಷ್ಟ. ಏನು ಹೇಳ್ಬೇಕಂತಂದ್ರೆ, ನನ್ನ ರೀಲ್ಸಿಂದ ಹೋಗಿ ನೀವು ನನ್ನ ಲಿಂಕಿಂದ ಹೋಗಿ ತೊಗೊಂಡ್ರೆ ನಿಮಗೆ ಆಫರ್ ಸಿಗುತ್ತೆ. 10 ರೂಪಾಯಿ 20 ರೂಪಾಯಿ ಆಫರ್ ಸಿಗ್ತದೆ ನಮ್ಮ ಲಿಂಕಿಂದ ಹೋದರೆ. ಸೊ ಅದು ಹೇಳಬೇಕು ನೀವು. ಆವಾಗ ಅವರು ನಿಮ್ಮ ಲಿಂಕಿಂದ ಹೋಗಿ ಪರ್ಚೇಸ್ ಮಾಡೋ ಚಾನ್ಸಸ್ ಇದೆ. ಓಕೆ, ಈ ಥರ ಆ ಲಿಂಕ್ ಜನ್ರೇಟ್ ಮಾಡಿ ಪೋಸ್ಟ್ ಮಾಡುವಂಥದ್ದು, ಮತ್ತು ಆ ಪೋಸ್ಟಿಂದ ಹೋದರೆ ನಿಮಗೆ ಹಣ ಸಿಗುವಂಥದ್ದು. ಈ ಥರ ಇಲ್ಲಿ ಹಣ ಮಾಡುವಂಥದ್ದು. ಓಕೆ, ಇವಾಗ ನೀವು ರೀಲು ಪೋಸ್ಟ್ ಮಾಡಿದ್ರಿ, ತುಂಬ ಜನ ಕಾಮೆಂಟ್ ಅಂತ ಹಾಕಿದ್ದಾರೆ, ನಿಮ್ಗೊಂಥರ ಇರ್ತದೆ ಎಷ್ಟು ತೊಗೋಬೋದು ಆ ಥರ. ಓಕೆ, ಸೊ ಇವಾಗ ನೀವೇನು ಮಾಡಬೇಕಂತ ಹೇಳಿದ್ರೆ, ಇಲ್ಲಿ ಪರ್ಫಾರ್ಮೆನ್ಸಿಗೆ ಹೋಗಿ ಚೆಕ್ ಮಾಡಬೇಕು. ಓಕೆ, ಸೊ ಇದು ನನ್ನ ಇವಾಗ ಅಪ್ಡೇಟ್ ಆಗಲ್ಲ. ನನಗೆ ಇದು ಹೇಳಬೇಕು ಗೈಸ್, ನಂದು ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡ್ಕೋಬೇಕು ನಿಮ್ಮ ಹತ್ರ. ನನಗೆ ಇದು ಅಪ್ಡೇಟ್ ಆಗಬೇಕಾದ್ರೆ ನಂದು ಹೊಸತ್ತು ID ಮಾಡಿ ನಾನು ಮಾಡಿದ್ದು. ಸೊ ನನಗಿದು ಅಪ್ಡೇಟ್ ಆಗೋಕ್ಕೆ ತುಂಬಾ ಟೈಮ್ ತೊಗೊಂಡಿದೆ. ಆಯಿತಾ? ತುಂಬ ಜನ ಲಿಂಕ್ ಅಂತ ಕಾಮೆಂಟ್ ಮಾಡಿದ್ದಾರೆ. ನನಗಿಲ್ಲಿ 0 ಕಾಣ್ತಾ ಇದೆ, ಏನೂ ಕಾಣ್ತಾ ಇಲ್ಲ. ಓಕೆ, ಸೊ ನನಗಿದು ಅಪ್ಡೇಟ್ ಆಗಲಿಕ್ಕೆ 4 ದಿನ ತೊಗೊಂಡಿದ್ದಾರೆ. 4 ದಿನ.
ಓಕೆ. ಸೊ ಎಷ್ಟು ಜನ ಕ್ಲಿಕ್ ಮಾಡಿದ್ದಾರೆ ನಿಮ್ಮ ಲಿಂಕನ್ನು, ಮತ್ತು ಎಷ್ಟು ಜನ ಆರ್ಡರ್ ಮಾಡಿದ್ದಾರೆ, ಮತ್ತು ನಿಮಗೆ ಎಷ್ಟು ಸೇಲ್ಸ್ ಆಗಿದೆ, ನಿಮ್ಮಿಂದ ಅವರಿಗೆ ಎಷ್ಟು ಸೇಲ್ಸ್ ಆಗಿದೆ ಅಂತ. ಓಕೆ. ಸೊ ಇವಾಗ ಒಂದು 100 ಜನ ಆರ್ಡರ್ ಮಾಡಿದ್ದಾರೆ, ನಿಮಗೆ ತುಂಬ ನೀವು ಒಂದು 1,000 ರೂಪಾಯಿ ಸಿಕ್ಕಿದೆ ಅಂತ ಅಂದ್ಕೊಳ್ಳಿ. ಓಕೆ. ಇದು 1,000 ರೂಪಾಯಿ, ಟೋಟಲ್ ಕಮಿಷನ್ 1,000 ರೂಪಾಯಿ ಅಂತ ಅಂದ್ಕೊಳ್ಳಿ. ಓಕೆ. ಸೊ ಇದು ಏನಾಗುತ್ತೆ ಅಂತ ಹೇಳಿದ್ರೆ, ಇವಾಗ 1,000 ರೂಪಾಯಿ ಅಂತಂದರೆ ನಿಮಗೆ 1,000 ರೂಪಾಯಿ ಬರಲ್ಲ. ಓಕೆ. ನೀವು 21 ದಿನ ವೆಯ್ಟ್ ಮಾಡಬೇಕು. 21 ನೋಡಿ ಇಲ್ಲಿ ಹಾಕಿದೆ ನೋಡಿ, ಇಟ್ ಟೇಕ್ಸ್ 21 days ಫಾರ್ ಕಮಿಷನ್ ಟು ಗೆಟ್ ಕನ್ಫರ್ಮ್ಡ್. 21 ದಿನ ಆಗಬೇಕು. ಇವಾಗ ಆರ್ಡರ್ ಮಾಡಿದ್ರು ನಿಮ್ಮ ಲಿಂಕಿಂದ ಅಂತಂದರೆ ನಿಮಗೆ ಟೋಟಲ್ ಕಮಿಷನ್ 1,000 ರೂಪಾಯಿ ಸಿಗ್ತದೆ ಅಂತ ಅಂದ್ಕೊಳ್ಳಿ. ಎಲ್ಲ ಸೇರಿ ಎಷ್ಟು ತುಂಬ ದಿನ ಆರ್ಡರ್ ಮಾಡಿದ್ರೆ 1,000 ರೂಪಾಯಿ ಸಿಗ್ತದೆ. ಓಕೆ. ಸೊ ಅದು ಅಪ್ಡೇಟ್ ಆಗಲಿ, ನಿಮಗೆ ಹಣ ಬರಬೇಕಂತಂದರೆ 21 ದಿನ ಆಗುತ್ತೆ. ಕೆಲವೊಬ್ರು ಏನು ಮಾಡ್ತಾರೆ, ತೊಗೊಳ್ಳೋದೇ ಇಲ್ಲ ಆರ್ಡರ್ ಮಾಡಿದವರದ್ದು. ಕೆಲವೊಬ್ರು ಮಾಡೋದ್ರೆ ತುಂಬ ಜನ ಇದ್ದಾರೆ ಆಯಿತಾ, ಮೀಶೋದಲ್ಲಿ ಎಸ್ಪೆಷಲಿ ಸುಮ್ಮನೆ ಕ್ಯಾಶ್ ಆನ್ ಡೆಲಿವರಿ ಮಾಡುವಂಥದ್ದು, ಮತ್ತು ಪಿಕ್ಕೇ ಮಾಡಲ್ಲ. ಸೊ ಏನಾಗುತ್ತೆ, ಆರ್ಡ್ರ್ ವಾಪಸ್ ಹೋಗುತ್ತೆ. ಆ ಥರ ಮಾಡೋರು ತುಂಬ ಜನ ಇದ್ದಾರೆ. ಸೊ ಅಂಥವ್ರಿಂದಾಗಿ ನಿಮಗೆ ರಿಟರ್ನ್ ಜಾಸ್ತಿ ಆಗುತ್ತೆ. ರಿಟರ್ನ್ ಜಾಸ್ತಿ ಆದ ಕೂಡಲೇ ಕಮಿಷನ್ ಕಮ್ಮಿ ಆಗುತ್ತೆ ಆಟೋಮೆಟಿಕಲಿ. ಓಕೆ. ಇವಾಗ ನಿಮಗೆ 1,000 ರೂಪಾಯಿ ಕಮಿಷನ್ ಇಲ್ಲಿ ತೋರಿಸಿದ್ರೆ ನಿಮ್ಗೆ ಅದರಲ್ಲಿ ಸಿಗುವಂಥದ್ದು, ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಾ ಇರೋದು, 500ರಿಂದ 600 ರೂಪಾಯಿ ಅಷ್ಟೇ ನನಗೆ ಸಿಕ್ಕಿದ್ದು. ನಿಮ್ಮದು ಲಕ್ ಚೆನ್ನಾಗಿದ್ದು ಎಲ್ಲರೂ ತೊಗೊಂಡು ವಾಪಸ್ ರಿಟರ್ನೇ ಬಂದಿಲ್ಲ ಅಂತ ಹೇಳಿದ್ರೆ ನಿಮಗೆ 1,000 ಕೂಡ ಸಿಗುತ್ತೆ. ಎಷ್ಟು ಜನ ವಾಪಸ್ ಕೊಟ್ಟರು ಅದೆಲ್ಲ ನೋಡ್ತಾರೆ, ಮತ್ತು ಲಾಸ್ಟಿಗೆ 21 ದಿನ ಬಿಟ್ಟು ನಿಮ್ಮದು ಕಮಿಷನ್ ಅಪ್ಡೇಟ್ ಆಗುತ್ತೆ. ಓಕೆ. ಇವತ್ತು 12ನೇ ತಾರೀಕು. ಓಕೆ. 12ನೇ ತಾರೀಕು ಅಂತ ಹೇಳಿದ್ರೆ ಇವತ್ತಿಂದ 21 ದಿನ ಬಿಟ್ಟು, ಇವಾಗ ಕೆಲವೊಬ್ರು ನಾಳೆ ಐಟಮ್ ತೊಗೊಂಡ್ರಂತ ನಾಳೆಯಿಂದ 21 ದಿನ ಬಿಡ ಹಾಗೆ ಆಯಿತಾ. ಸೊ 21 ದಿನ ಆದಮೇಲೆ ನಿಮ್ಮದು ಕಮಿಷನ್ ಇಲ್ಲಿ ಅಪ್ಡೇಟ್ ಆಗುತ್ತೆ. ಓಕೆ. ಸೊ ಎಷ್ಟು ಜನ ಕ್ಲಿಕ್ ಮಾಡಿದ್ರು, ಎಷ್ಟು ಜನ ಆರ್ಡರ್ ಮಾಡಿದ್ರು ಎಲ್ಲ ಇಲ್ಲಿ ಕಂಪ್ಲೀಟ್ ಡ್ಯಾಶ್ಬೋರ್ಡ್ ನಿಮಗೆ ಕಾಣಲಿಕ್ಕೆ ಸಿಗ್ತದೆ. ಓಕೆ. ಸೊ ಅದರಲ್ಲಿ ನೀವು ನೋಡ್ಕೋಬೋದು. ಓಕೆ. ಇವಾಗ ಪೇಮೆಂಟ್ ಇಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಸೊ ಲೈಫ್ ಟೈಮ್ ಎಷ್ಟು ಪೇಮೆಂಟ್ ನೀವು ರಿಸೀವ್ ಮಾಡಿಕೊಂಡ್ರೆ ಅದೆಲ್ಲ. ಓಕೆ. ಅದ್ರ ಮುಂಚೆ ನೀವು ಏನು ಮಾಡಬೇಕಂತಂದರೆ ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡಬೇಕು. ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ ಅಲ್ವಾ, ಕೆಲವೊಬ್ರು ಏನು ಮಾಡ್ತಾರೆ, ತುಂಬ ಚಿಕ್ಕವ್ರು, ಲೈಕ್ ಒಂದು 16-17 ವರ್ಷ ಅಂತ ಹೇಳಿದ್ರೆ ನೀವು ಬ್ಯಾಂಕ್ ಅಕೌಂಟ್ ನಿಮ್ದು ಹಾಕ್ಲಿಕ್ಕೆ ಹೋಗ್ಬೇಡಿ. ಏನಕ್ಕಂತ ಪ್ಯಾನ್ ಮತ್ತು ಆಧಾರ್ ವೆರಿಫಿಕೇಶನ್ ಇರ್ತದೆ. ನಿಮ್ಮ ಅಪ್ಪ ಅಮ್ಮಂದ ಇಲ್ಲ ಅಕ್ಕ ಅಣ್ಣಂದ ಆ ಥರ ಹಾಕಿ 18 ವರ್ಷ ಮೇಲ್ಪಟ್ಟಿರೋರದೇ ಹಾಕಿಬಿಡಿ ಆಯಿತಾ, ಬ್ಯಾಂಕ್ ಡೀಟೇಲ್ಸ್ ಮತ್ತು ಇದು. ಏನಕ್ಕಂತ ನಿಮ್ಮ ರಿಜೆಕ್ಟ್ ಮಾಡೋ ಚಾನ್ಸಸ್ ಇದೆ ಅದಕ್ಕೆ ಆಯಿತಾ. ಸೊ ನೀವೇನು ಮಾಡ್ಬೇಕಂತ ಹೇಳಿದ್ರೆ ಮೈ ಪೇಮೆಂಟ್ ಅಂತಿದೆಯಲ್ಲ, ಇದರಲ್ಲಿ ಬ್ಯಾಂಕ್ ಡೀಟೇಲ್ಸ್, ಇದು UPI ಡೀಟೇಲ್ಸ್ ಮತ್ತು ಬ್ಯಾಂಕ್ ಡೀಟೇಲ್ಸ್ ಎರಡು ಕೂಡ ಹಾಕಬೇಕು. ಓಕೆ. ಕರೆಕ್ಟಾಗಿ ಹಾಕಬೇಕು. ಆ್ಯಡ್ ಅಂತ ಇದೆ, ಇದು ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮದು ಮೊಬೈಲ್ ನಂಬರಿಗೆ ಒಂದು ವೆರಿಫಿಕೇಷನ್ ಕೋಡ್ ಬರ್ತದೆ. ಅದು ಹಾಕಿ ಆದಮೇಲೆ ನಿಮ್ಮದೆಲ್ಲ ಡೀಟೇಲ್ಸ್ ಕೇಳ್ತಾರೆ, ಅಕೌಂಟ್ ನಂಬರ್ ಮತ್ತು IFSC ಕೋಡ್ ಅದೆಲ್ಲ ಕೇಳ್ತಾರೆ. ಅದು ಹಾಕಿ ವೆರಿಫಿಕೇಷನ್ ಮಾಡ್ಕೋಬೇಕು ನೀವು. ಇದು ವೆರಿಫಿಕೇಷನ್ ಮಾಡಿಲ್ಲ ಅಂತಂದರೆ ನಿಮ್ಮದು ಬ್ಯಾಂಕ್ ಅಕೌಂಟಿಗೆ ಹಣ ಬರಲ್ಲ. ಓಕೆ. ಅದು ಇಂಪಾರ್ಟೆಂಟ್. ಸೊ ಇಷ್ಟ ಆಯಿತಾ, ಇಷ್ಟು ನೀವು ಮಾಡುವಂಥದ್ದು. ಓಕೆ. ಸೊ ಪೇಮೆಂಟ್ ನಿಮ್ಗೆ ಇಲ್ಲಿ ಕಾಣಲಿಕ್ಕೆ ಸಿಗ್ತದೆ, ಎಷ್ಟು ಪೇಮೆಂಟ್ ಅಂತ ಇಲ್ಲಿ ಕಾಣಲಿಕ್ಕೆ ಸಿಗ್ತದೆ ನಿಮಗೆ ಆಯಿತಾ. ಟೋಟಲ್ ಕನ್ಫರ್ಮ್ ಸೇಲ್. ಇದು ತುಂಬ ದಿನ, ಒಂದು ಲೈಕ್ 1 ತಿಂಗಳು ಬಿಟ್ಟೆ ಚೆಕ್ ಮಾಡಿ ಗೈಸ್, ಏನಕ್ಕಂತಂದ್ರೆ ಅಷ್ಟು ಟೈಮ್ ತಗೋತದೆ. ನಾನು ವಿಡಿಯೋ ಮಾಡಿಲ್ಲ. ಓಕೆ. ನಾನು ಸ್ಟಾರ್ಟ್ ಮಾಡಿದೆ ಐ ಥಿಂಕ್ ಜೂನ್ 15 ಅನಿಸುತ್ತೆ. ನಂದು ಒಂದೂವರೆ ತಿಂಗಳು ಅಂತ ಹೇಳಿದ್ರೆ ನಂದು ಕರೆಕ್ಟಾಗಿ ಅಪ್ಡೇಟ್ ಆಗ್ತಾ ಇರಲಿಲ್ಲ. ಓಕೆ. ಅದಾದಮೇಲೆ ನಾನು ಪೋಸ್ಟ್ ಮಾಡಿರೋದು. ನಂದು ಅರ್ನಿಂಗ್ ಹೇಳಬೇಕಂತ ಹೇಳಿದ್ರೆ ನನಗೆ 1000ದಲ್ಲೇ ಸಿಕ್ಕಿದೆ ಆಯಿತಾ. ಐ ಥಿಂಕ್ ತುಂಬ ಒಳ್ಳೆ ಇದಾಗಿತ್ತು. ನನಗೆ 2 ವಿಡಿಯೋ ತುಂಬ ಚೆನ್ನಾಗಿ ಓಡಿತ್ತು. ಸೊ ನಾನು ಒಂದು 10 ವೀಡಿಯೋಸ್ ಏನೋ ಹಾಕಿದ್ದೆ ಅನಿಸುತ್ತೆ. 2 ವಿಡಿಯೋ ಚೆನ್ನಾಗಿ ಓಡಿತ್ತು. ಸೊ ನನಗೆ ಒಂದು ಎಷ್ಟು 6-7 ಸಾವಿರ ಸಿಕ್ಕಿದೆ ಆಯಿತಾ. ನಾನು ಜಿನಿನಾಗಿ ಹೇಳ್ತಾ ಇದ್ದೀನಿ. ಸೊ ಅಷ್ಟು ಸಿಕ್ಕಿದೆ ನನಗೆ. ಓಕೆ. ಐ ಆಮ್ ವೆರಿ ಹ್ಯಾಪಿ. ಅಷ್ಟು ಸಾಕು ಅಂತ ಹೇಳಿದ್ರೆ ಬಿಗಿನರ್ ನಾನೇನು ಮಾಡಿದೆ, ಹೊಸ ID ಕ್ರಿಯೇಟ್ ಮಾಡ್ಕೊಂಡೇ ಮಾಡಿದ್ದಕ್ಕೆ. ಎಂತಕ್ಕಂತ ಹೇಳಿದ್ರೆ ನನ್ನ ದೊಡ್ಡ ID ಇದೆ, ನಿಮಗೆ ಗೊತ್ತಿರ್ಬೋದು, ಸೈಲೆಂಟ್ ಐ ಸುಶ್ ದೊಡ್ಡ ID ಇದೆ. ಬಟ್ ಅದರಲ್ಲಿ ನನಗೆ ಸ್ವಲ್ಪ ಇಶ್ಯೂ ಆಯಿತು ಆಯಿತಾ. ಆಟೋಮೇಷನಿಂದ ನಂಗೆ ತುಂಬ ಇಶ್ಯೂ ಆಯಿತು ಐಡಿಗೆ. ಸೊ ನಾನೇನು ಮಾಡಿದೆ, ಚಿಕ್ಕ ID ಶಾಪ್ ವಿತ್ ಸುಶ್ ಅಂತ ಕ್ರಿಯೇಟ್ ಮಾಡಿ ಅಲ್ಲಿಂದ ನಾನು ಪೋಸ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ನಂದು ಅದೇ ಒಂದು ಒಳ್ಳೆ ಅಮೌಂಟ್ ಸಿಕ್ತು ನನಗೆ. ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಅಷ್ಟು ಚೆನ್ನಾಗಿ ಸಿಗ್ತದೆ ಅಂತ. ಸೊ ಆ್ಯಕ್ಚುಲಿ 15,000ನೇ ಇದಾಗಿತ್ತು, ಎಂತ 15-16 ಸಾವಿರ ಆಗಿತ್ತು ಅಂತ ಹೇಳಿದ್ರೆ ಟೋಟಲ್ ಕಮಿಷನ್. ಬಟ್ ರಿಟರ್ನ್ ಎಲ್ಲ ಸೇರಿ ಆದಮೇಲೆ ನನಗೆ ಒಂದು 6.5 ಎಷ್ಟೋ ಸಿಕ್ಕಿದೆ ಅಂತ ಹೇಳಿದ್ರೆ ಅರ್ಧಕ್ಕಿಂತ ಜಾಸ್ತಿನೇ ರಿಟರ್ನ್ ಆಗಿತ್ತು ನಂದು ಆಯಿತಾ. ಅದು ನಿಮ್ಮ ಮೇಲೆ ಡಿಪೆಂಡ್. ಆ ಪ್ರಾಡಕ್ಟ್ ಇಷ್ಟ ಆದ ತಗೋತಾರೆ, ಇಲ್ಲ ಅಂತ ಹೇಳಿದ್ರೆ ಬಿಡ್ತಾರೆ. ಅದು ಜನರ ಮೇಲೆ ಕೂಡ ಡಿಪೆಂಡ್. ಓಕೆ. ಆ ಥರ ನೀವು ಇಲ್ಲಿ ದುಡಿಯುವಂಥದ್ದು ತುಂಬ ಈಸಿ. ಏನಿಲ್ಲ, ನೀವು ಪರ್ಚೇಸ್ ಮಾಡುವಂಥದ್ದು, ವಿಡಿಯೋ ಮಾಡುವಂಥದ್ದು, ಪೋಸ್ಟ್ ಮಾಡುವಂಥದ್ದು, ಲಿಂಕ್ ಹಾಕುವಂಥದ್ದು, ಅದು ಕೂಡ ಆಟೋಮೆಟ್ ಲಿಂಕ್. ನಾನು ನಿಮ್ಗೆ ಹೇಳಿದೆನೆಲ್ಲ ಆಟೋಮೇಟ್ ಮಾಡೋಂಥದ್ದು ಅಷ್ಟೇ. ಆಟೋಮೆಟಿಕ್ ಆಗಿ ಲಿಂಕ್ ಹೋಗ್ತದೆ, ಯಾರು ಇಷ್ಟ ತಗೋತಾರೆ ಮತ್ತು ಇದು ಮಾಡುವಂಥದ್ದು. ನಾನೇನು ಹೇಳೋದು ಅಂತ ಹೇಳಿದ್ರೆ, ಒಂದು ವಿಡಿಯೋ ನಾನು ನಿಜ ಹೇಳ್ಬೇಕಾ, ಏನೂ ಓಡಿಲ್ಲ ವಿಡಿಯೋ ಆಯಿತಾ. ಸೊ ನೀವು ಆ ಥರ ಅಂತೇಳಿ ಮನಸ್ಸಿಗೆ ಹಚ್ಕೋಬೇಡಿ. ಅದು ಅಯ್ಯೋ ಓಡಲ್ಲ, ಏನು ಮಾಡೋಕ್ಕಾಗಲ್ಲ ಅಂತ.
ಸೊ ಏನು ಮಾಡಿ ಅಂತ ಹೇಳಿದ್ರೆ ಟ್ರೈ ಅಗೇನ್ 100 ವಿಡಿಯೋ ಹಾಕಿ ಯಾವುದಾದ್ರು ಒಂದು ವಿಡಿಯೋ ಓಡ್ತಾ ಆಯ್ತಲ್ಲ, ಸಿಕ್ತಲ್ಲ, ಸಾಕು, ಆರಾಮಾಗಿ ಬರುತ್ತೆ. ಸೊ ಆ ಥರ ಮಾಡಿ ನೀವಿಲ್ಲಿ ಚೆನ್ನಾಗಿ ದುಡಿಬೋದು. ಓಕೆ, ತುಂಬ ಜಾಸ್ತಿ ಹಣ ಕೂಡ ದುಡಿಯೋರು ಇದ್ದಾರೆ ಇಲ್ಲಿ. ಈ ಥರ ಇದು ಅಫಿಲಿಯೇಟ್ ಪ್ರೋಗ್ರಾಮ್ ವರ್ಕ್ ಆಗುತ್ತೆ. ಸೊ ನಾನು ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಂಡೆ ಹೇಗೆ ಮಾಡುವಂಥದ್ದು ಎಲ್ಲವನ್ನ. ಐ ಹೋಪ್ ನಿಮಗೆ ಎಲ್ಲ ಅರ್ಥ ಆಯಿತು ಅಂತ. ಏನಾದರೂ ಡೌಟ್ ಇದ್ರೆ ನನ್ನ ಕಾಮೆಂಟ್ ಸೆಕ್ಷನಲ್ಲಿ ಕೇಳಿ ನನ್ನ ಹತ್ರ, ನಾನು ನಿಮಗೆ ಆದಷ್ಟು ಆನ್ಸರ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ನನಗೆ ನಿಮ್ಮ ಸಪೋರ್ಟ್ ಬೇಕು ಎಂತ ಅಂತ ಹೇಳಿದ್ರೆ ಆದಷ್ಟು ಈ ವಿಡಿಯೋನ ತುಂಬ ಜನರಿಗೆ ಶೇರ್ ಮಾಡಿ. ಯಾರು ಹಣ ಕೊಟ್ಟು ಕ್ಲಾಸಿಗೆ ಸೇರಿ ಮೋಸ ಎಲ್ಲ ಹೋಗ್ಬಾರ್ದು ಆಯ್ತಾ, ಮೋಸ ಹೋಗ್ಬಾರ್ದು. ನನಗೆ ಜೆನ್ಯೂನ್ ಆಗಿ ಕ್ಲಾಸ್ ಇದ್ರೆ ಹೋಗಿ ಸೇರಿ, ನಂಗೆ ಏನು ಪ್ರಾಬ್ಲಮ್ ಇಲ್ಲ, ಮೋಸ ಹೋಗ್ಬಾರ್ದು ನೀವು. ಓಕೆ, ಸೊ ಈ ಥರ ಕೆಲಸ ನೋಡ್ತಾ ಇರೋರು ಅಂತ ಹೇಳಿದ್ರೆ ನಿಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್, ಇಲ್ಲ ಯಾರೋ ನಿಮ್ಮ ಪರಿಚಯ ಇರೋರು, ಅವ್ರಿಗೆ ವಿಡಿಯೋನ ಶೇರ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ಸಿಗೋಣ. ಅವಳ ತನಕ ಬಾಯ್ ಬಾಯ್.